ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಈಗ ಬಿಸಿಲಿನ ತಾಪ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಬಿಸಿಲಿನ ತಾಪವನ್ನು ನೇರವಾಗಿ ತಣಿಸುವಂಥ ಎಳನೀರಿನ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. ದೇಹವನ್ನು ತಣಿಸುವ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಎಳನೀರಿನ ಜ್ಯೂಸನ್ನು ನಾವೀಗ ಮಾಡೋಣ. ನಾನಿಲ್ಲಿ 2 ದೊಡ್ಡ ಎಳನೀರನ್ನು ತಗೊಂಡಿದ್ದೇನೆ. ಇದರಲ್ಲಿ ಗಂಜಿ ಕೂಡ ಇದೆ. ಈ ಗಂಜಿಯನ್ನು ಹಾಕ್ಕೊಂಡು ಒಂದು ಜ್ಯೂಸನ್ನು ನಾವೀಗ ರೆಡಿ ಮಾಡೋಣ. ಮೊದಲಿಗೆ ಇದರ ನೀರನ್ನು ನಾನು ಸೆಪ್ರೇಟ್ ಮಾಡ್ತಾ ಇದ್ದೇನೆ. 2 ನಿಂಬೆ ಹಣ್ಣನ್ನು ಕೂಡ ತಗೊಂಡಿದ್ದೇನೆ. ಈ ಸಿಯಾಳದ ನೀರಿಗೆ 2 ಲಿಂಬೆಯನ್ನು ನಾನು ರಸ ತೆಗೆದು ಹಾಕ್ತಾ ಇದ್ದೇನೆ. ನಿಂಬೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿರುವುದರಿಂದ ಕ್ಯಾನ್ಸರ್ ಜೀವಕೋಶಗಳು ಬೆಳೆಯದಂತೆ ಇದು ತಡೆಗಟ್ಟುತ್ತದೆ. ನೈಸರ್ಗಿಕವಾಗಿ ಯಾವುದೇ ಕೆಮಿಕಲ್ ಇಲ್ಲದೆ ಸಿಗುವಂಥ ಪಾನೀಯ ಅಂದರೆ ಎಳನೀರು ಮಾತ್ರ. ಎಳನೀರನ್ನು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಎಳನೀರು ಕುಡಿಯೋದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ದೇಹದಲ್ಲಿನ ಕಲ್ಮಶವನ್ನು ಹೊರಹಾಕಲು ಕೂಡ ಎಳನೀರು ಸಹಾಯ ಮಾಡುತ್ತದೆ. ಎಳನೀರು ಕೂದಲು ಹಾಗೂ ಚರ್ಮದ ರಕ್ಷಣೆಯನ್ನು ಮಾಡುತ್ತದೆ. ಈ ನೀರಿಗೆ ನಾನೀಗ 7 ರಿಂದ 8 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಿಯಾಳದ ಗಂಜಿಯನ್ನು ಕೂಡ ಜ್ಯೂಸ್ ಜೊತೆಗೆ ಯೂಸ್ ಮಾಡ್ತೇನೆ. ಅದೆಲ್ಲವನ್ನು ಕಟ್ ಮಾಡಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಫಸ್ಟಿಗೆ ಗ್ರೈಂಡ್ ಮಾಡ್ತೇನೆ. ಸ್ವಲ್ಪ ಎಳನೀರನ್ನು ಹಾಕಿ BP ಕಂಟ್ರೋಲ್ ಮಾಡುವಲ್ಲಿ ಕೂಡ ಎಳನೀರು ಸಹಾಯ ಮಾಡ್ತದೆ. ಕಿಡ್ನಿ ಸಮಸ್ಯೆ ಮತ್ತು 10 ಹಲವು ರೀತಿಯ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತದೆ. ಈಗ ಗ್ರೈಂಡ್ ಮಾಡಿದ ಗಂಜಿಯನ್ನು ನಾನೀಗ ಎಳನೀರಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಎಳನೀರಿನ ಜ್ಯೂಸ್ ಈಗ ರೆಡಿಯಾಗಿದೆ. ಇದನ್ನು ಒಂದು ಸೌಟು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಈ ಜ್ಯೂಸನ್ನು ರೆಡಿ ಮಾಡಿ ಒಂದು ½ ಆನ್ ಅವರ್ ಫ್ರಿಜ್ಜಲ್ಲಿಟ್ಟು ನಂತರ ನಾವು ಕುಡಿಬೇಕು. ಬೇಕಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಬಣ್ಣ ರುಚಿ ಎಂದು ನಾವು ಮಾರು ಹೋಗದೆ ನೈಸರ್ಗಿಕವಾಗಿ ಪ್ರಕೃತಿದತ್ತವಾದ ಈ ಎಳನೀರಿನ ಜ್ಯೂಸನ್ನು ಕುಡಿಯುವುದು ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದು. ಹೆಲ್ದಿ ಜ್ಯೂಸ್ ಈಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.